ಮಾಡಿ ಮೇಲಿಂದ ಕೆಳಗಡೆ ಬಿದ್ದುಬಿಟ್ಟಿದ್ದಾಳೆ. ಸೊ ನಾವು ಬೆಂಗಳೂರಲ್ಲಿದ್ವಿ, ಇರಲಿಲ್ಲ ಆ ಟೈಮಲ್ಲಿ. ನನ್ನ ಹೆಸರು ಮನೋಹರ್ ಅಂತ, ನಮ್ಮದು ಸ್ವಂತ ತುಮಕೂರು. ನಾವು ಬೆಂಗಳೂರಲ್ಲಿರೋದು. ನನ್ನ ಮಗಳು ಇಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ಚಿಂತಾಮಣಿಯಲ್ಲಿದ್ದು. ಈ ಶನಿವಾರ ಮೊನ್ನೆ ಏನೋ ಮಾಡಿ ಮೇಲಿಂದ ಕೆಳಗಡೆ ಬಿದ್ದುಬಿಟ್ಟಿದ್ದಾಳೆ. ಸೊ ನಾವು ಬೆಂಗಳೂರಲ್ಲಿದ್ವಿ, ಇರಲಿಲ್ಲ ಆ ಟೈಮಲ್ಲಿ. ಸೊ ಅದಕ್ಕೆ ಆ ಥರ ಬೀಳ್ತಲೇ ಕರ್ಕೊಂಡು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಹೋಗಿದ್ದು ಚಿಂತಾಮಣಿಯಲ್ಲಿ. ಅಲ್ಲಿ ಒಂದು 2-3 ಹಾಸ್ಪಿಟ್ಲಿಗೆ ಹೋದರೆ ಎಲ್ಲೂ ಟ್ರೀಟ್ ಮಾಡೋದಕ್ಕೆ ಡಾಕ್ಟರ್ಸು ಪ್ರಾಪರ್ ಸರ್ಜನ್ಸ್ ಇರಲಿಲ್ಲ. ಹಂಗಾಗಿ ಅವರು ಬೆಂಗಳೂರಿಗೆ ಇಲ್ಲಾಂದರೆ ಎಲ್ಲರೂ ಕರ್ಕೊಂಡೋಗಿ ಅಂತ ಹೇಳಿದ್ದಾರೆ. ತಕ್ಷಣ ನಮಗೆ ಅರವಿಂದ್ ಸರ್ ಪರಿಚಯ ಇದ್ರಿಂದ ಅವರಿಗೆ ಫೋನ್ ಮಾಡಿ ಈ ರೀತಿ ಇದೆ ಅಂತ ತಿಳಿಸಿದಾಗ ಅವರಿಲ್ಲ, ಸೀದಾ ಕರ್ಕೊಬನ್ನಿ, ನಮ್ಮಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ, ನಾವು ಟ್ರೀಟ್ ಮಾಡ್ತೀವಿ ಅಂತ ಹೇಳಿ ಇಲ್ಲಿಗೆ ಬಂದಿದ್ದಾರೆ. ಅದಾದಮೇಲೆ ನಮಗೆ ಹಾಸ್ಪಿಟ್ಲಿಗೆ ಬಂದ ಮೇಲೆ ನಮ್ಗೆ ವಿಚಾರ ತಿಳಿಸಿದ್ದು. ಇವರು ಅಂಕಿತಾ ಮೇಡಮ್ ಅಂತ ಇದ್ದಾರೆ ಇಲ್ಲಿ ಮ್ಯಾನೇಜ್ಮೆಂಟ್, ಅವರು ನಮ್ಗೆ ಫೋನ್ ಮಾಡಿ ಮಾತಾಡಿ, ಇಲ್ಲ ಏನು ತೊಂದರೆ ಇಲ್ಲ, ಬೆಂಗಳೂರಿಗೆ ಹೋಗೋ ಅವಶ್ಯಕತೆ ಏನಿಲ್ಲ, ಹಾಸ್ಪಿಟ್ಲಲ್ಲೆಲ್ಲ ಫೆಸಿಲಿಟಿ ಇದೆ, ನೀವು ಬನ್ನಿ, ನಾವು ಇಲ್ಲಿ ಎಲ್ಲ ಸರ್ಜರಿಗೆ ಇಮಿಡಿಯೇಟಾಗಿ ರೆಡಿ ಮಾಡ್ಕೊತೀವಿ, ಮಗುಗೆ ಈ ಥರ ಬ್ಲೀಡಿಂಗ್ ಇದೆ ಇಂಟರ್ನಲ್ ಆಗಿ, ಹೆಡ್ ಇಂಜುರಿ ಆಗಿದೆ ಅಂತ ಹೇಳಿ ನಾವು ಅಲ್ಲಿಂದ ಬಂದ್ವಿ ಇಮಿಡಿಯೇಟಾಗಿ. ಸೊ ನಾವು ಬರೋದ್ರೊಳಗಡೆ ಆಲ್ಮೋಸ್ಟು ಮಧ್ಯಾಹ್ನ ಆಗೋಗಿತ್ತು, 3-4 o'clock. ಸೊ ಅಷ್ಟೊತ್ತಿಗೆ ಆಲ್ರೆಡಿ ಇಲ್ಲೆಲ್ಲ ಅವ್ರಿಗೆ ಫಸ್ಟ್ ಏಡ್ ಮಾಡಿ ಸೊ ICUಲಿದ್ದು. ನಾವು ನೋಡಿದ ಮೇಲೆ ಆ್ಯಕ್ಚುಲಿ ತುಂಬ ಸಿವಿಯರಾಗಿ ಇತ್ತು ಡ್ಯಾಮೇಜು ಆಗಿರೋ ಇಂಪ್ಯಾಕ್ಟು. ಐಬ್ರೋ ಮೇಲೆ ಬೋನ್ ಫ್ರ್ಯಾಕ್ಚರ್ ಆಗಿದೆ. ಸೊ ಅವರು ಅದಕ್ಕೆ ಸ್ಕ್ರೂ ಎಲ್ಲ ಹಾಕಿದರು, ಹಾಕಬೇಕು ಅಂತ ಹೇಳಿದರು ನಮಗೆ ಆ ಟೈಮಲ್ಲಿ, ಹಾಕಬೇಕು. ಮತ್ತು ಇಂಟರ್ನಲಾಗಿ ಸ್ಕಲ್ ಕೂಡ ಡ್ಯಾಮೇಜ್ ಆಗಿ ಆ ಪೀಸಸ್ಸು ಬ್ರೈನಲ್ಲಿ ಹೋಗಿದೆ. ಸೊ ವಿ ಹ್ಯಾವ್ ಟು ರಿಮೂವ್ ಆಲ್ ದೋಸ್ ಥಿಂಗ್ಸ್ ಅಂತ ಹೇಳಿದರು. ನಮಗೆ ಇನ್ಶಾಲಾಗಿ ಭಯನೇ ಆಗಿತ್ತು ಆ ಮೂಮೆಂಟು. ನಾವು ತುಂಬ ಏನು ಮಾಡೋದು, ನನಗೆ ಅಷ್ಟು ಟ್ರಸ್ಟ್ ಇಲ್ಲ, ಯಾಕೆಂದರೆ ಟೌನ್ ಅಲ್ಲ, ನಾರ್ಮಲಾಗಿ ನನಗೂ ಆ ಕಾನ್ಷಿಯಸ್ನೆಸ್ ಇದ್ದೇ ಇತ್ತು. ಬಟ್ ಡಾಕ್ಟರ್ಸ್ ಬಂದು ನಮಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ನಾವು ಈ ಥರ ಪ್ರಾಸೆಸ್ ಮಾಡ್ತೀವಿ ಅಂತ ಹೇಳಿ ಈವ್ನಿಂಗ್ 6:30 ಅರೌಂಡು OT ಕರ್ಕೊಂಡು ಹೋಗ್ತಾರೆ. ಸೊ ಅವಾಗ ಹೇಳ್ಬಿಟ್ಟು ಹೋದಾಗ ಸ್ವಲ್ಪ ಧೈರ್ಯ ಬಂತು, ಏನೋ ಪರವಾಗಿಲ್ಲ ಮಾಡ್ತಾರೆ ಅಂತ ಅನ್ನಿಸ್ತು. ಬಟ್ ಅದಾದಮೇಲೆ 2 hours 3 hours ಪ್ರೊಸೀಜರ್ ಅಂದ್ಕೊತೀನಿ. ಸೊ ಅವರು ವಾಪಸ್ ಬಂದ ಮೇಲೆ ನನಗೆ ಪ್ರಾಪರಾಗಿ ಪ್ರತಿ ಟೈಮು ನಮಗೆ ಕನ್ಸಲ್ಟೇಷನ್ ಕೊಟ್ಟು ಏನು ಮಾಡಬೇಕು, ಏನು ಮಾಡ್ತಾಯಿದ್ದೀವಿ, ಏನಾಗ್ತಾಯಿದೆ, ಮಗು ಹೇಗಿದೆ ಅಂತ ನಮಗೆ ಹೇಳಿದರು. ಸೊ ಈವನ್ OTಯಿಂದ ಈಚೆ ಬಂದಮೇಲೆ ನಾನು ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ಅಂದರೆ ಈ ಥರ ವಿಜುವಲ್ಸ್ ತೋರಿಸಿ, ಈ ಥರ ನಾವು ಪೀಸಸ್ ತೆಗೆದಿದ್ದೀವಿ ಅವೆಲ್ಲ ತೋರಿಸಿದ್ರು, ಈ ರೀತಿ ನಾವು ಸ್ಟಿಚಸ್ ಹಾಕಿದ್ದೀವಿ, ಈ ಪರ್ಟಿಕ್ಯುಲರ್ ಪೋರ್ಷನಲ್ಲಿ ಇಂಪ್ಯಾಕ್ಟ್ ಆಗಿತ್ತು, ಸೊ ಅದೆಲ್ಲ ಹೇಳಿದರು. ಸೊ ಅದಾದಮೇಲೆ ಮಗುಗೇನು ತೊಂದರೆ ಇಲ್ಲ, ಔಟ್ ಆಫ್ ಡೇಂಜರು, ಬಟ್ ವಿ ಹ್ಯಾವ್ ಟು ಟೇಕ್ ಕೇರ್ ಅನ್ನೋ ಥರ ತುಂಬ ಎಕ್ಸ್ಪ್ಲೇನ್ ಮಾಡೋದು, ಲೈಕ್ ಹೌ ಲಾಂಗ್ ಇಟ್ ವಿಲ್ ಟೇಕ್ ಫಾರ್ ದ ಪ್ರೊಸೀಜರ್ಸ್ ಅಂತ. ಸೊ ಮಗುಗೆ ಇಲ್ಲಿ ಅದೇ ನಾನು ಹೇಳ್ದಂಗೆ ಐಬ್ರೋಸ್ ಮೇಲೆ ಬೋನ್ ಫ್ರ್ಯಾಕ್ಚರ್ ಆಗಿರೋದ್ರಿಂದ ಅದಕ್ಕೆ 3 mm ಸ್ಕ್ರೂ ಏನೋ ಹಾಕಿದ್ದೀವಿ, ಕೂರಿಸಿದ್ದೀವಿ. ಅದಾದಮೇಲೆ 6 to 8 months ಲೇಟರ್ ನಾವು ಅದು ರಿಮೂವ್ ಮಾಡಬೇಕಾಗುತ್ತೆ. ಸೊ ಅದು ಫಾಲೋ ಪ್ರೊಸೀಜರು ಫ್ರಮ್ ದ ಫೇಶಿಯಲ್ ಸರ್ಜನ್ ಅವರು ಹೇಳಿದ್ದು. ನ್ಯೂರಾಲಜಿಸ್ಟ್ ಬಂದುಬಿಟ್ಟು ಒಳಗಡೆ ಬ್ರೈನಿಂದ ಪೀಸಸ್ ಎಲ್ಲ ತೆಗ್ದಿದ್ರಲ್ಲ, ಅದು ತೆಗ್ದಿರೋ ಪ್ರಾಸೆಸ್ ಹೇಳಿದರು. ಮತ್ತು ನಾವೇನು ಮಾಡಿದ್ದೀವಿ, ಮತ್ತು ಮಗುಗೆ ಇಂಪ್ಯಾಕ್ಟ್ ಮುಂದೆ ಗೊತ್ತಾಗಬಾರ್ದು ಅಂತ ಹೇಳ್ಬಿಟ್ಟು ಲೈಕ್ ಹೆಡ್ಡಲ್ಲಿ ಈ ಪೋರ್ಷನಲ್ಲಿ ಸ್ವಲ್ಪ ಸರ್ಜರಿ ಮಾಡಿ ಓಪನ್ ಮಾಡಿದ್ದು, ಯಾವ ಪರ್ಪಸ್ಗೆ ಅಂತೆಲ್ಲ ನಮಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದಮೇಲೆ ಮಗುನ ಇಮಿಡಿಯೇಟಾಗಿ PICUಗೆ ಶಿಫ್ಟ್ ಮಾಡಿದ್ರು. ಸೊ ನಾವು ನೋಡಿದ ಮೇಲೆ ಅಟ್ಲೀಸ್ಟ್ ಅವಳು ಆ್ಯಕ್ಟಿವ್ ಆಗಿದ್ದು, ಈವನ್ ಬಿಫೋರ್ ಸ್ವಲ್ಪ ಆ್ಯಕ್ಟಿವ್ ಆಗೇ ಇದ್ಲು ಅವಳು, ಬಟ್ ಆಫ್ಟರು ನಮಗೆ ಆ್ಯಕ್ಟಿವ್ನೆಸ್ಸು ಮತ್ತು ಅದು ನೋಡಿ ಅಟ್ಲೀಸ್ಟು ಕಾನ್ಷಿಯಸ್ ಆಗಿದ್ದಾಳೆ, ಐಡೆಂಟಿಫೈ ಮಾಡ್ತಾ ಇದ್ದಾಳೆ. ಬೇರೆ ಥರ ಏನಾದರೂ ಎಫೆಕ್ಟ್ ಆಗುತ್ತೆ ಅಂತ ನಮಗೆ ತುಂಬ ಯೋಚನೆ ಇತ್ತು. ಬಟ್ ಅಟ್ಲೀಸ್ಟ್ ಶಿ ಗಾಟ್ ಬೆಟರ್. ಮಗುಗೆ ಈ ಡಿಸೆಂಬರ್ಗೆ 2 years ಆಗುತ್ತೆ, ಅರೌಂಡ್ 2 years. ಇಲ್ಲಿ ನನಗೆ ಇಲ್ಲಿ ಟ್ರೀಟ್ ಮಾಡ್ತಾ ಇರೋದು ಕನ್ಸಲ್ಟೇಷನ್ಸು ಮತ್ತು ಪ್ರತಿಯೊಂದು ಪ್ರಾಸೆಸ್ ನೋಡಿದರೆ ಐ ಥಿಂಕ್ ಕೋಲಾರಲ್ಲಿ ಲಾಟ್ ಬೆಟರ್ ಹಾಸ್ಪಿಟಲ್ ಅಂತ ನಂಗೆ ಅನಿಸುತ್ತೆ. ಇದು ಅದೇ ವಂಶೋದಯ ಹಾಸ್ಪಿಟಲ್ ಅಂತ ತುಂಬ ಚೆನ್ನಾಗಿ ಕೇರ್ ಮಾಡಿದ್ರು. ಹಾಗಾಗಿ ನಾನು ಎಲ್ಲರಿಗೂ ಹೇಳ್ತೀನಿ, ಈ ಥರ ಏನಾದರೂ ಇದ್ದರೆ ಬನ್ನಿ, ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಸೊ ನಿಮಗೇನೇ ಇದ್ರೂ ಅಟ್ಲಿ ಈ ಥರ ಕನ್ಸರ್ನ್ಸ್ ಇದ್ರೂ ಅಟ್ಲೀಸ್ಟ್ ಯು ಕ್ಯಾನ್ ಟೇಕ್ ಅ ಕನ್ಸಲ್ಟೇಷನ್ ಬಿಫೋರ್ ಪ್ರೊಸೀಡಿಂಗ್ ಫಾರ್ ಎನಿಥಿಂಗ್. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ವಿನೋದ್ ಅಂತ. ನಾನು ವಂಶೋದಯ ಹಾಸ್ಪಿಟ್ಲಲ್ಲಿ ಕನ್ಸಲ್ಟೆಂಟ್ ನ್ಯೂರೋ ಸರ್ಜನ್ ಆಗಿದ್ದೀನಿ. ಶನಿವಾರ ಮಧ್ಯಾಹ್ನ 2 ವಯಸ್ಸು ಹೆಣ್ಮಗು ಮೊದಲನೇ ಮಾಡಿಯಿಂದ ಕೆಳಗಡೆ ಬಿದ್ದು ತಲೆಗೆ ಏಟಾಗಿ ನಮ್ಮ ಎಮರ್ಜೆನ್ಸಿ ವಾರ್ಡ್ ಕರ್ಕೊಂಡ್ಬಂದಿದ್ರು. ಅಲ್ಲಿ CT ಸ್ಕ್ಯಾನ್ ಮಾಡಿದಾಗ ಹಣೆಯ ಬಲಗಡೆ ರೈಟ್ ಸೈಡಲ್ಲಿ ಮೂಳೆ ಮುರಿದಿತ್ತು. ಅದು ಕಣ್ಣಿನ ಮೇಲಿರೋ ಮೂಳೆನೂ ಸೇರಿ ಮುರಿದಿತ್ತು. ಇದ್ರ ಜೊತೆ ಮೂಳೆ ಒಳಗೆ ಸ್ವಲ್ಪ ರಕ್ತಸ್ರಾವ ಆಗಿತ್ತು. ಇದು ಈ ಮೂಳೆ ಮುರಿದು ಒಳಗೆ ಮೆದುಳು ಒಳಗೆ ಸಣ್ಣ ಪೀಸ್ಗಳು ಸೇರಿದ್ರಿಂದ ಇಮಿಡಿಯೇಟ್ ಆಪರೇಷನ್ ಮಾಡಬೇಕಾಗಿತ್ತು. ಸೊ ನಮ್ಮ OT ಟೀಮ್ ಇನ್ಕ್ಲೂಡಿಂಗ್ ಅನೆಸ್ಥೆಟಿಸ್ಟ್, ನ್ಯೂರೋ ಸರ್ಜನ್ ಮತ್ತು ಮ್ಯಾಕ್ಸಿಲೋಫೇಶಿಯಲ್ ಸರ್ಜನ್ ಸೇರಿ ಎಮರ್ಜೆನ್ಸಿ ಸರ್ಜರಿ ಮಾಡಿದ್ವಿ. ಇದರಲ್ಲಿ ಒಳಗೆ ಚುಚ್ಕೊಂಡಿದ್ದ 2 ಪೀಸ್ನ ತೆಗೆದ್ವಿ, ಮತ್ತು ಕಣ್ಣಿನ ಮೂಳೆ ಒಡೆದಿರೋದನ್ನ ಪ್ಲೇಟ್ ಆ್ಯಂಡ್ ಸ್ಕ್ರೂ ಹಾಕಿ ಫಿಕ್ಸ್ ಮಾಡಿದ್ವಿ.
ಫಿಕ್ಸ್ ಮಾಡಿದ ತಕ್ಷಣ ಒಂದು ಆ ಮಗು ಒಂದು ಮತ್ತೆ ಐ ಸಿ ಯುಲಿ ಇಟ್ಟು ಮ್ಯಾನೇಜ್ ಮಾಡ್ತಾ ಇದ್ವಿ. ಇವಾಗ ಮಗು ಫರ್ದರ್ ಇಂಪ್ರೂವ್ ಆಗಿದ್ದಾರೆ, ಔಷಧಿಗೆಲ್ಲ ನಮ್ಮ ಟ್ರೀಟ್ಮೆಂಟಿಗೆ ರೆಸ್ಪಾಂಡ್ ಮಾಡಿ ಇಂಪ್ರೂವ್ ಆಗಿದ್ದಾರೆ. ಇವಾಗ ಮಗು ಹಾಸ್ಪಿಟಲ್ ಪ್ರೆಸೆಂಟ್ ಆದಾಗ ತುಂಬ ಇರಿಟೇಬಲ್ ಆಗಿದ್ರು, ಫುಲ್ ಕಾನ್ಷಿಯಸ್ ಇರಲಿಲ್ಲ, ಸ್ವಲ್ಪ ಇರಿಟೇಬಲ್ ಆಗಿದ್ದು. ಅವರು ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿತ್ತು, ಕಣ್ಣು ಸುತ್ತ ಫುಲ್ ರಕ್ತ ಕಲೆಕ್ಟ್ ಆಗಿತ್ತು. ಮೂಳೆ ಮುರಿದಿದ್ದ ಪೀಸಸ್ಸು ಮೆದುಳು ಒಳಗೆ ಸೇರ್ಕೊಂಡಿತ್ತು, ಒಂದು 2-3 ಪೀಸಸ್ ಸೇರ್ಕೊಂಡಿತ್ತು. ಈ ಪೀಸಸ್ಸಿಂದ ಫರ್ದರ್ ಅವ್ರಿಗೆ ಬೇಬಿಗೆ ಫಿಟ್ಸ್ ಬರೋ ಪಾಸಿಬಿಲಿಟೀಸು, ಪ್ರಜ್ಞೆ ಕಡಿಮೆ ಆಗೋ ರಿಸ್ಕ್ಸು, ಈ ಥರ ಪಾಸಿಬಿಲಿಟೀಸ್ ಇದ್ದಿದ್ದರಿಂದ ಅರ್ಜೆಂಟ್ ಸರ್ಜರಿ ಬೇಕಾಗಿತ್ತು. ಸೊ ನಮ್ಮ ಟೀಮ್ ಜೊತೆ ಎಲ್ಲ ಡಿಸ್ಕಸ್ ಮಾಡಿ ಅನಸ್ತೀಶಿಯಾ ನಮ್ಮದು ಮತ್ತು ನ್ಯೂರೋ ಸರ್ಜರಿ ಮತ್ತು ಫೇಶಿಯಲ್ ಸರ್ಜನ್ ಎಲ್ಲ ಸೇರಿ ಪ್ಲ್ಯಾನ್ ಮಾಡಿ ಒಂದು ಕಾಂಪ್ಲಿಕೇಟೆಡ್ ಪ್ರೊಸೀಜರ್ ಮಾಡಿದ್ವಿ. ಇದು ಜನರಲ್ ಅನಸ್ತೀಶಿಯಲ್ ಮಾಡಬೇಕಾಗಿತ್ತು. ಅರೌಂಡು 2 hours ಆಗಿತ್ತು ಪ್ರೊಸೀಜರ್. ಪ್ರೊಸೀಜರ್ ಟೈಮಲ್ಲಿ ಒಳಗಿರೋ ಬ್ಲೀಡ್ ಎಲ್ಲ ಸ್ವಲ್ಪ ಕಂಟ್ರೋಲ್ ಮಾಡಿ ಬೋನ್ ಪೀಸಸ್ ಎಲ್ಲ ತೆಗೆದಾದ್ಮೇಲೆ ಬ್ಲೀಡ್ ಎಲ್ಲ ಕಂಟ್ರೋಲ್ ಆಯಿತು. ಮತ್ತು ಪ್ಲೇಟ್ ಸ್ಕ್ರೂ ಫಿಕ್ಸ್ ಆದಮೇಲೆ ಅದು ಕಣ್ಣಿನ ಮೇಲಿರೋ ಮೂಳೆನೂ ಸ್ಟೇಬಲ್ ಆಗಿ ನಿಂತು. ಸೊ ಇದಾದ್ಮೇಲಿಂದ ಐ ಸಿ ಯು ಮಗು ಮ್ಯಾನೇಜ್ ಮಾಡಿದ್ವಿ. ಸೊ 1 day ಸ್ವಲ್ಪ ಮಗು ಇನ್ನೂ ಇರಿಟೇಬಲ್ ಆಗಿ ಇತ್ತು. ಮಾರನೇ ದಿವಸದಿಂದ ಸ್ವಲ್ಪ ಕಾನ್ಷಿಯಸ್ನೆಸ್ ಎಲ್ಲ ಚೆನ್ನಾಗಿ ಬೆಟರ್ ಆಗಿ ಮಗು ಆ್ಯಕ್ಟಿವ್ ಆಗಿ ಶುರುವಾಯಿತು. ಊಟ ಎಲ್ಲ ನೆಕ್ಸ್ಟ್ ಡೇಯಿಂದ ಕೊಡೋಕ್ಕೆ ಶುರು ಮಾಡಿದ್ವಿ. ಇವಾಗ 2-3 days ಫರ್ದರ್ ಎಲ್ಲ ಊಟ ಎಲ್ಲ ಮಾಡಿದ್ಮೇಲೆ ಮಗು ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗಿದೆ. ನಮ್ಮ ಟ್ರೀಟ್ಮೆಂಟ್ ಐ ಸಿ ಯು ಮ್ಯಾನೇಜ್ಮೆಂಟ್ ಎಲ್ಲ ಆದಮೇಲೆ ಮಗು ಇಂಪ್ರೂವ್ ಆಗಿದೆ. ಇವಾಗ ಫರ್ದರ್ ಮಗು ಫಾಲೋಅಪ್ಪಲ್ಲಿ ಮಾತ್ರ ಇರಬೇಕಾಗಿದೆ, ಪ್ರಾಣಕ್ಕೆ ಅಪಾಯ ಏನಿಲ್ಲ. ಆ್ಯಂಡ್ ಶೀಘ್ರದಲ್ಲಿ ಮನೆಗೆ ಡಿಸ್ಚಾರ್ಜ್ ಮಾಡೋ ಸಿಚುವೇಶನ್ ಮಗು ಇದೆ. ಆಪರೇಷನ್ ನಂತರ ಮಗು ಇವಾಗ ಸದ್ಯಕ್ಕೆ ಮೊದಲು ಹೇಗಿತ್ತು, ಆಪರೇಷನ್ ಮುಂಚೆ ಏಟ್ ಬೀಳಕ್ಕೆ ಮುಂಚೆ ಹೆಂಗಿತ್ತು ಅದೇ ಥರ ಆ್ಯಕ್ಟಿವ್ ಆಗಿದ್ದಾರೆ, ಚೆನ್ನಾಗಿ ಮಾತಾಡ್ತಿದ್ದಾರೆ, ಅಪ್ಪ ಅಮ್ಮನ ಜೊತೆ ಚೆನ್ನಾಗಿ ಇಂಟ್ರಾಕ್ಟ್ ಮಾಡ್ತಾ ಇದ್ದಾರೆ. ನಮಸ್ತೆ, ಐ ಆಮ್ ಡಾಕ್ಟರ್ ಚೇತನ್, ಪೀಡಿಯಾಟ್ರಿಕ್ ಇಂಟೆನ್ಸಿವಿಸ್ಟ್ ಇನ್ ವಂಶೋದಯ ಹಾಸ್ಪಿಟಲ್. ಸೊ ಸ್ಯಾಟರ್ಡೇ ನಮ್ಮ ಹತ್ರ ಒಂದು ಪೇಷಂಟ್ ಬಂದಿತ್ತು, 2 years old ಗರ್ಲ್ ಚೈಲ್ಡ್. ಫಸ್ಟ್ ಫ್ಲೋರಿಂದ ಬಿದ್ದಿತ್ತು ಗ್ರೌಂಡ್ ಫ್ಲೋರ್ಗೆ. ಅದು ಸ್ಟೋನ್ ಡೈರೆಕ್ಟ್ ಹಿಟ್ ಆಗಿತ್ತು ಬೇಬಿ ಹೆಡ್ಡು. ಸೊ ಇಲ್ಲಿ ಬಂದಾಗ ಬೇಬಿ ಬ್ಲಡ್ ವಾಮಿಟಿಂಗ್ ಮಾಡ್ತಿತ್ತು, ಅನ್ಕಾನ್ಷಿಯಸ್ ಇತ್ತು, ಪ್ಲಸ್ ಪಲ್ಸ್ ವಾಲ್ಯೂಮ್ ಎಲ್ಲ ತುಂಬ ಜಾಸ್ತಿ ವೀಕ್ ಇತ್ತು. ಬೇಬಿ ವಾಸ್ ಬೇಸಿಕಲಿ ಇನ್ ಶಾಕ್, ಮತ್ತು ಕೋಗ್ಯುಲೋಪತಿ ಎಲ್ಲ ಇತ್ತು, ಅಂದರೆ ಕ್ಲಾಟಿಂಗ್ ಅಬ್ನಾರ್ಮಲಿಟೀಸ್ ಇತ್ತು ಬ್ಲಡ್ಡಲ್ಲಿ. ಸೊ ಇದೆಲ್ಲ ಇಂಪ್ಯಾಕ್ಟಿಂದನೇ ಆಗಿದ್ದು. ಸೊ ನಾವು ಫಸ್ಟ್ ಐ ಫ್ಲೂಯಿಡ್ಸ್ ಎಲ್ಲ ಸ್ಟಾರ್ಟ್ ಮಾಡಿ ಶಾಕ್ಗೋಸ್ಕರ ಮತ್ತು ಬ್ಲಡ್ ಟ್ರಾನ್ಸ್ಫ್ಯೂಷನ್ನು ಕೊಟ್ವಿ. ಸ್ಟೆಬಿಲೈಸ್ ಆದಮೇಲೆ ಸಿ ಟಿ ಮಾಡಿಸಿ ಐ ಸಿ ಯುಗೆ ಶಿಫ್ಟ್ ಮಾಡಿದ್ವಿ. ಸೊ ಆಫ್ಟರ್ ಕನ್ಫರ್ಮಿಂಗ್ ದ ಸ್ಟೆಬಿಲೈಸೇಷನ್ ಮತ್ತು ನ್ಯೂರೋ ಸರ್ಜರಿ ಟೀಮ್, ಅನಸ್ತೀಶಿಯಾ ಟೀಮ್ ಮತ್ತು OFMS ಟೀಮ್ ಎಲ್ಲ, ಸೊ ವಾಟ್ ಎವರ್ ದ ಫ್ರಂಟಲ್ ಬೋನ್ ಫ್ರ್ಯಾಕ್ಚರ್ಸ್ ಮತ್ತು ಆರ್ಬಿಟಲ್ ಬೋನ್ ಫ್ರ್ಯಾಕ್ಚರ್ಸ್ ಇತ್ತು ಬೇಬಿಗೆ, ಅದನ್ನೆಲ್ಲ ಫಿಕ್ಸ್ ಮಾಡಿದರು. ಸೊ ಆಲ್ಮೋಸ್ಟ್ 2.5 hours ಸರ್ಜರಿ ಆಯಿತು. ಅದಾದಮೇಲೆ ಚೈಲ್ಡ್ ಸ್ಟೇಬಲ್ ಆಗಿ ಮತ್ತು ಐ ಸಿ ಯುಗೆ ಶಿಫ್ಟ್ ಆಯಿತು. ಸೊ 12 hours ಅಬ್ಸರ್ವೇಷನ್ನು ಐ ಸಿ ಯುನಲ್ಲಿ ಇದ್ಮೇಲೆ ಮತ್ತು ನಾವು ಓರಲಿ ಮಿಲ್ಕ್ ಎಲ್ಲ ಸ್ಟಾರ್ಟ್ ಮಾಡಿದ್ವಿ. ಬೇಬಿಗೆ ಚೆನ್ನಾಗಿ ಟಾಲ್ರೇಟ್ ಮಾಡ್ತಿದೆ. ದ ಗುಡ್ ಥಿಂಗ್ ಈಸ್ ಬೇಬಿ ನ್ಯೂರಲಾಜಿಕಲಿ ಇಂಟ್ಯಾಕ್ಟ್ ಆಗಿದೆ, ಕೈ ಕಾಲೆಲ್ಲ ನೀಟಾಗಿದೆ, ಬೇಬಿಗೆ ಯಾವುದೇ ರೀತಿಯಾದ ವೀಕ್ನೆಸ್ ಇಲ್ಲ ಇಷ್ಟೊಂದು ಇಂಪ್ಯಾಕ್ಟ್ ಆದರೂ ಕೂಡ. ಸೊ ಐ ಥಿಂಕ್ ಇಟ್ಸ್ ಎ ಸಕ್ಸಸ್ ಆಫ್ ಹೋಲ್ PICU ಟೀಮ್, ನ್ಯೂರೋ ಸರ್ಜರಿ ಟೀಮ್ ಅಂತಲೇ ಹೇಳ್ಬೋದು. ಬ್ರೈನಲ್ಲಿ ಆ್ಯಕ್ಟಿವ್ ಬ್ಲೀಡ್ ಇತ್ತು ಮಗುಗೆ. ಮೋಸ್ಟ್ಲಿ ಒಂದು 3-4 hours ಲೇಟ್ ಆಗಿದ್ರೆ ಮಗು ಜೀವಕ್ಕೆ ತುಂಬ ಅದು ಅಪಾಯ ಇರ್ತಿತ್ತು. ಸೊ ಲಕ್ಕಿ ದೇ ಹ್ಯಾವ್ ಎ ನಿಯರೆಸ್ಟ್ ವಂಶೋದಯ ಸೆಂಟರ್ ಇಲ್ಲಿ ಕೋಲಾರಲ್ಲಿ. ಸೊ ಬೇಬಿ ಸರ್ವೈವ್ಡ್ ವೆಲ್. Thanks to emergency nursing team, PICU nursing team, OT team, anesthesia, OT technicians, anesthesia, neurosurgery team, and orofacial maxillary surgeon team. Thank you all.